ಒಂದು ಒಳ್ಳೆ ಕನ್ನಡ ಮೂವಿ ನೋಡೋಕೆ ಹೋಗ್ತಾ ಇದ್ದೆ. ನೋಡಿ ಇಲ್ಲಿ ಹೊಸಕೋಟೆ ಫ್ಲೈಓವರ್ ಹತ್ರ ಹಿಂಗೆ ಹೋಗ್ತಾರೆ ಕಾಣಿಸುತ್ತೆ. ಎಷ್ಟು ಜನ ಅಂತ ಬರ್ತಾರಪ್ಪ ನಮ್ಮ ಬೆಂಗಳೂರಿಗೆ. ಆದಷ್ಟು ನಮ್ಮ ಕನ್ನಡ ಭಾಷೆನ ಬಳಕೆ ಮಾಡಿ ಹಿಂಗೆ ಅಪ್ಪ ನಮಗಂತೂ ಸುತ್ತ ಕನ್ಫ್ಯೂಸ್ ಆಗೋಗುತ್ತೆ ಎಲ್ಲಿ ಪಾರ್ಕ್ ಮಾಡಿದ್ದೀವಿ ಅಂತ. ನೀವು ಫಸ್ಟ್ ಆಫ್ ಆಲ್ ನೋಡ್ಬೇಕಾದ್ರೆ ಕಿಲ್ಲರ್ ಸಿಕ್ಕಾಕೋಗ್ಬಿಡ್ತಾನೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಕುತೂಹಲ ಇದ್ದೇ ಇರುತ್ತೆ. ಹೌದು, ಆಲ್ಮೋಸ್ಟ್ 9.7 to 9.8 ರೈಟಿಂಗ್ ಕೊಡ್ಬೋದಾಗಿತ್ತು. ಬಟ್ ಆದಷ್ಟು ನಮ್ಮ ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೈತ್ರ ಶ್ರೀನಿವಾಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ನಾನು ದರ್ಶು ಔಟ್ಸೈಡ್ ಹೋಗ್ತಾ ಇದ್ದೀವಿ. ಒಂದು ಒಳ್ಳೆ ಕನ್ನಡ ಮೂವಿ ನೋಡಬೇಕು ಅಂತ ಅನಿಸ್ತು. ತುಂಬ ದಿನ ಆಗಿತ್ತು ಮೂವಿಗೆ ಹೋಗಿ, ಥಿಯೇಟರ್ಗೆ ಹೋಗಿ. ಸೊ ಒಂದು ಒಳ್ಳೆ ಕನ್ನಡ ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹೇಗಿರುತ್ತೆ ಅಂತ ನೋಡೋಣ. ಮೂವಿ ರಿವ್ಯೂನ ನಾನು ವಿಡಿಯೋ ಎಂಡಲ್ಲಿ ನಿಮಗೆ ಕೊಡ್ತೀನಿ ನೋಡಿ. ಇಷ್ಟೊತ್ತಾದ್ರೂ ಇನ್ನೂ ಫುಲ್ ವೆಹಿಕಲ್ಸ್ ಹಂಗೆ ಮೂವ್ ಆಗ್ತಾನೇ ಇದೆ. ಎಷ್ಟೊತ್ತಾದ್ರೂ ಟ್ರಾಫಿಕ್ ಅನ್ನೋದು ಇದ್ದೇ ಇರುತ್ತಪ್ಪ. ನೋಡಿ, ನನಗೆ ಒಂದು ಅರ್ಥ ಆಗಲ್ಲ, ಯಾಕೆ ಇಷ್ಟೊಂದು ಬಿಲ್ಡಿಂಗ್ಸು, ಅಪಾರ್ಟ್ಮೆಂಟ್ಸು ಎಲ್ಲ ಏನಕ್ಕೆ ಕಟ್ತಾರೆ ಅನ್ನೋದೇ ಗೊತ್ತಾಗಲ್ಲ. ನೋಡಿ ಇಲ್ಲಿ ಹೊಸಕೋಟೆ ಫ್ಲೈಓವರ್ ಹತ್ರ ಹಿಂಗೆ ಹೋಗ್ತಾರೆ ಕಾಣಿಸುತ್ತೆ. ಎಷ್ಟು ಜನ ಅಂತ ಬರ್ತಾರಪ್ಪ ನಮ್ಮ ಬೆಂಗಳೂರಿಗೆ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡೋದೆ. ಪ್ರತಿ ಸಲ ನಾನು ಹೊಸಕೋಟೆಗೆ ಬರಬೇಕಾದ್ರೆ ಇದೆಲ್ಲ ನೋಡ್ತೀನಿ. ನಂಗೆ ತುಂಬ ಬೇಜಾರಾಗುತ್ತೆ. ಬೇಜಾರು ಮಾಡ್ಕೊಂಡು ಹೋಗ್ತೀನಿ. ಬಟ್ ಏನು ಮಾಡೋಕ್ಕಾಗ್ತಿಲ್ಲ. ಎಷ್ಟು ಜನ ಬರ್ತಿದ್ದಾರೆ. ನಮ್ಮ ಕನ್ನಡದವರು ಅಂತೂ ಇಂಥ ಅಪಾರ್ಟ್ಮೆಂಟ್ಸ್ಗೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಎಲ್ಲೆಲ್ಲಿಂದ ಜನ ಬರ್ತಿದ್ದಾರೋ. ಇನ್ನು ನಮ್ಮ ಬೆಂಗಳೂರು ಪರಿಸ್ಥಿತಿ ಏನಾಗುತ್ತೋ ನೋಡಿ. ಇಷ್ಟು ಅಪಾರ್ಟ್ಮೆಂಟ್ ಕಟ್ತಿದ್ದಾರೆ ಅಂತ ಅಂದರೆ ಅಲ್ಲೆಲ್ಲ ಎಷ್ಟೆಷ್ಟು ಜನ ಬಂದು ಸೇರ್ತಾರೆ. ಅದು ಹೊರ್ಗಿನವರೇ ಹೆಚ್ಚಾಗಿರ್ತಾರೆ. ಇದಂತೂ ನಂಗೆ ನಿಜ ಸಿಕ್ಕಾಪಟ್ಟೆ ಬೇಜಾರಿದೆ ನೋಡಿ. ಆಲ್ರೆಡಿ ಇವಾಗಲೇ ನಮ್ಮ ಕನ್ನಡದವರು ಬೆರಳೆಣಿಕೆ ಅಷ್ಟು ಆಗ್ಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ನಾವು ಔಟ್ಸೈಡ್ ಹೋದರೆ ನಮಗೆ ಕನ್ನಡಕ್ಕಿಂತ ಹೆಚ್ಚಾಗಿ ಪರಭಾಷೆಗಳೇ ಕೇಳಿಸುತ್ತೆ. ನಿಮಗೆ ಕನ್ನಡ ಕೇಳಿಸೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಹಿಂಗೆ ಹೋಗ್ತಾ ಇದ್ರೆ ಎಲ್ಲಿ ಕನ್ನಡ ಕಳ್ಕೊಂಬಿಡ್ತೀವಿ ಅನ್ನೋ ಒಂದು ತುಂಬಾ ಬೇಜಾರಾಗ್ತಿದೆ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನೋಡೋದ್ರಾ ಎಷ್ಟೊಂದು ಅಪಾರ್ಟ್ಮೆಂಟ್ಸು, ಫ್ಲ್ಯಾಟ್ಸು ಎಲ್ಲೆಲ್ಲಿಂದ ಬರ್ತಾ ಇದ್ದಾರೋ ಜನಗಳಪ್ಪ. ಸೀರಿಯಸ್ಲಿ ಬೇಜಾರಾಗುತ್ತೆ. ಇದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡಿಗರು ಎಲ್ಲ ಒಂದು ಒಗ್ಗಟ್ಟಾಗಿದ್ದು ಏನಾದರೂ ಒಂದು ಲೈಕ್ ಮೂವ್ ತೊಗೊಂಡ್ರೆ ಖಂಡಿತ ಆಗುತ್ತೆ. ಬಟ್ ಯಾರು ಏನೂ ಮಾತಾಡಲ್ಲ. ನಮ್ಗೆ ಯಾಕೆ ಬಿಡು ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಸೊ ಹಿಂಗೆ ಅಂದ್ಕೊಂಡೆ ಇವಾಗ ಪರಭಾಷೆ ಅವ್ರದ್ದು ಏನಾಗ್ತಿದೆ, ಅವ್ರ ಹಾವಳಿ ತುಂಬ ಜಾಸ್ತಿ ಆಗ್ತಿದೆ. ಇವಾಗ 10 ಜನ ಇದ್ದರೆ ಅಲ್ಲಿ 9 ಜನ ಲೈಕ್ ಬೇರೆ ಬೇರೆ ಸ್ಟೇಟಿಂದ ಬಂದಿರೋರು ಇರ್ತಾರೆ. ಅಲ್ಲೊಬ್ಬ ಕನ್ನಡಿಗ ಇರ್ತಾನೆ. ಸೊ ಅವನೊಬ್ಬ ವಾಯ್ಸ್ ರೈಸ್ ಮಾಡೋಕ್ಕಾಗಲ್ಲ. ಸೊ ಇದೇ ಥರ ಆಗ್ತಿದೆ. ಯಾರಿಗೂ ಸಪೋರ್ಟು ಸಿಗ್ತಿಲ್ಲ. ಕನ್ನಡಿಗರು ಆದಷ್ಟು ಸ್ಟ್ರಾಂಗ್ ಆಗಬೇಕು. ನಾವು ಅವ್ರಿಗೆ ಎದುರ್ಕೊತಾ ಇದ್ದೀವಿ. ಇವಾಗ ಅವ್ರು ಎಲ್ಲೆಲ್ಲಿಂದನೋ ಬಂದಿರೋ ಅವರು ನೋಡಿ. ಆ್ಯಕ್ಚುಲಿ ನಾವು ಎದುರ್ಕೊತಿದ್ದೀವಿ. ಇವಾಗ ಯಾವುದಾದ್ರು ಒಂದು ಮಾಲ್ಗೆ ಹೋಗಿರ್ಬೋದು, ಅಥವಾ ಯಾವುದಾದ್ರು ಒಂದು ಐಫೈ ಹೋಟೆಲ್ಗಾಗಿರ್ಬೋದು, ಅಥವಾ ನಾರ್ಮಲ್ ಹೋಟೆಲ್ ಆಗಿರ್ಬೋದು. ಎಲ್ಲೇ ಹೋದ್ರೂ ಜನ ಫಸ್ಟು ನಾವು ನಮ್ಮ ಭಾಷೆಯಲ್ಲಿ ಮಾತಾಡಿಸ್ಬೇಕು ಅಲ್ವಾ. ಅವ್ರಿಗೆ ನಮ್ಮ ಕನ್ನಡ ಭಾಷೆ ಬರ್ತಿಲ್ಲ ಅಂದಾಗ ಮಾತ್ರ ನಾವು ಅವ್ರ ಭಾಷೆಗೆ ಲೈಕ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಅಥವಾ ಅವ್ರಿಗೆ ಹೇಳ್ಬೋದು ಕನ್ನಡ ಕಲೀರಿ, ನೀವು ಟ್ರೈ ಮಾಡಿ ಅಂತ ಹೇಳ್ಬೋದು. ಇವಾಗ ಹಂಗೆ ಮಾಡಲ್ಲ. ಇವಾಗ ಅವ್ರಿಗೆ ಕನ್ನಡ ಬರ್ತಿದ್ರು ನಮ್ಮವ್ರು ಹೆಂಗೆ ಮಾಡ್ತಾರೆ ಅಂದರೆ ಹಿಂದಿಯವ್ರು ಸಿಕ್ಕಿದ ತಕ್ಷಣ ಕ್ಯಾ ಭಯ್ಯ ಓದೇರೋ ಹಂಗೆ ಹಿಂಗೆ ಅಂತ ಮಾತಾಡ್ಬಿಡ್ತಾರೆ. ತೆಲುಗವ್ರು ಸಿಕ್ಕಿದ್ರೆ ಅವ್ರ ಹತ್ರ ಏಮಂಡಿ ಏಮ್ ಕಾವಲಂಡಿ ಇದೇ ಥರ. ಸೊ ಬೇಡ, ಅವ್ರಿಗೆ ನೆಸೆಸಿಟಿ ಅನಿಸ್ಬೇಕು ಕನ್ನಡ ಕಲಿಬೇಕು ಅಂತ. ಅವ್ರಿಗೆ ಅನಿಸಿದಾಗ ಮಾತ್ರ ಅವ್ರು ಕನ್ನಡ ಕಲಿಯೋಕ್ಕೆ ಸಾಧ್ಯ ಆಗೋದು. ಎಲ್ಲೋ ನಾವೇ ಒಂದು ಕಡೆ ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅವ್ರಿಗೆ ತುಂಬಾ ಕಂಫರ್ಟ್ ಝೋನ್ ಕೊಟ್ಟು ಇವಾಗ ಈ ರೀತಿ ಆಗ್ಬಿಟ್ಟಿದೆ. ಓಕೆ, ಇದ್ರ ಬಗ್ಗೆ ಇನ್ನೊಂದು ವ್ಲಾಗ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಇವತ್ತು ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಈ ಮೂವಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳೋದಕ್ಕೋಸ್ಕರ. ಬಟ್ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಂಗೆ ತುಂಬಾ ಅಸಮಾಧಾನ ಇದೆ. ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ದಯವಿಟ್ಟು ಕನ್ನಡಿಗರು ಎಲ್ಲ ಒಗ್ಗಟ್ಟಾಗಿ ಆದಷ್ಟು ನಮ್ಮ ಕನ್ನಡ ಭಾಷೆನ ಬಳಕೆ ಮಾಡಿ. ಯಾರ್ಯಾರು ಕನ್ನಡ ಬರಲ್ವೋ ಹೇಳಿ, ಅವ್ರಿಗೆ ಕನ್ನಡ ಮಾತಾಡೋದಕ್ಕೆ ಹೇಳಿ. ಕನ್ನಡನ ಆದಷ್ಟು ಬಳಸಬೇಕು, ಇನ್ನೂ ಬೆಳೆಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ ಉಳಿಸ್ಕೊಳ್ಬೇಕು. ಆ ಪರಿಸ್ಥಿತಿಗೆ ತಲುಪಿಬಿಟ್ಟಿದ್ದೀವಿ. ಒಂಥರ ಬೇಜಾರಾಗುತ್ತೆ. ಆದಷ್ಟು ನಮ್ಮ ಕನ್ನಡನ ಉಳಿಸ್ಕೊಳ್ಳೋಣ. ಕನ್ನಡತನನ ನಾವು ಉಳಿಸ್ಕೊಳ್ಬೇಕು.
ನಮ್ಮ ಕನ್ನಡ ಬಗ್ಗೆ ಮಾತಾಡೋದು ತುಂಬ ಇದೆ. ಮಾತಾಡ್ತಾ ಹೋದರೆ ನಂಗೆ ನಿಜ ಒಂಥರ ಏನಂತಾರೆ ರಕ್ತ ಕುದಿಯುತ್ತೆ ಅಂತಾರಲ್ಲ, ಆ ಥರ ರಕ್ತ ನಿಜವಾಗ್ಲೂ ಕುದಿಯುತ್ತೆ. ಬೆಳಗ್ಗೆ ಟೈಮ್ ಆಫೀಸ್ಗೆ ಹೋಗ್ಬೇಕಾದ್ರೆ ಎಲ್ಲ ಡಿಫ್ರೆಂಟ್ ವೆಹಿಕಲ್ಸ್ನ ನೋಡ್ಬೇಕಾದ್ರೆ ಒಂಥರ ಹೆಂಗೆ ಅನ್ಸುತ್ತೆ ಗೊತ್ತಾ, ಯಪ್ಪ ಎಲ್ಲಿಂದ ಬರ್ತಿದ್ದಾರಪ್ಪ ಜನ ಅನಿಸುತ್ತೆ. ಸೊ ಅದ್ರ ಬಗ್ಗೆ ಇನ್ನೊಂದು ವೀಡಿಯೋಲಿ ಮಾತಾಡ್ತೀನಿ. ನಾನು ನನಗಿಂತ ಹೆಚ್ಚಾಗಿ ನನ್ನ ಗಂಡ ದರ್ಶುಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಡೈಲಿ ಟ್ರಾವೆಲ್ ಮಾಡೋವಾಗೆಲ್ಲ ಬೈಕೊಂಡು ಹೋಗ್ತಾನೆ ಇರ್ತಾರೆ, ಎಲ್ಲೆಲ್ಲಿಂದ ಬರ್ತಾರೆ ಜನ ಹಂಗೆ ಹೆಂಗೆ ಅಂತ. ಸೊ ಇದ್ರ ಬಗ್ಗೆ ಖಂಡಿತ ಇನ್ನೊಂದು ವಿಡಿಯೋ ಮಾಡ್ತೀವಿ. ಸೊ ನಾನು ದರ್ಶು ಇಬ್ಬರು ಇದ್ರ ಬಗ್ಗೆ ಮಾತಾಡ್ತೀವಿ. ಓಕೆ, ಮೂವಿ ಶೋ ಇರೋದು ಆ್ಯಕ್ಚುಲಿ 6:55ಗೆ. ನಾವು ಅದಕ್ಕಿಂತ ಮುಂಚೆಗೆ ರೀಚ್ ಆಗಿಬಿಡ್ತೀವಿ ಅಂತ ಅನಿಸುತ್ತೆ. ನಾವು ಮೂವಿ ನೋಡೋಕೆ ಹೋಗ್ತಾ ಇರೋದು ಹೊಸಕೋಟೆ ಹತ್ರ ಇರುವಂತಹ ಒರೈನ್ ಅಪ್ಟೌನ್ ಮಾಲ್ಗೆ. ರೀಚ್ ಆಗಿಬಿಟ್ವಲ್ಲ, ನಾವು ಬಂದ್ವಾ. ಸೊ ಎಸ್, ಫೈನಲಿ ನಾವು ಒರೈನ್ ಅಪ್ಟೌನ್ ಮಾಲ್ಗೆ ರೀಚ್ ಆದ್ವಿ. ನೋಡಿ ಟೈಮ್ 6:30. ಶೋ ಇರೋದು 6:55ಗೆ. ಹಿಂಗೆ ನಮ್ಮ ಕನ್ನಡದವ್ರನ್ನ ನೋಡಿದ್ರೆ ಒಂಥರ ಖುಷಿಯಾಗುತ್ತೆ. ಬರೀ ಹಿಂದಿ ಕೇಳಿ ಕನ್ನಡದವ್ರಿಗೆ ಹೆಚ್ಚಾಗಿ ಕೆಲಸ ಸಿಗಬೇಕು. ಓಕೆ, ಬನ್ನಿ ಪಾರ್ಕಿಂಗ್ ಮಾಡೋಕ್ಕೆ ಹೋಗೋಣ. ಓಕೆ, ಇವಾಗ ನಾವು ಪಾರ್ಕಿಂಗ್ ಒಳಗಡೆ ಬಂದ್ವಿ ಕಾರ್ ಪಾರ್ಕ್ ಮಾಡೋಕ್ಕೆ. ಇನ್ನೂ ಕೆಳಗಡೆ ಹೋಗ್ಬೇಕು. ಇನ್ನು ಕೆಳಗ ಓಕೆ, ಎಷ್ಟು ಜನ ಪಾರ್ಕ್ ಮಾಡಿದ್ದಾರೆ. ಇನ್ನು ಲೋಯರ್ ಗ್ರೌಂಡು, ಬೇಸ್ಮೆಂಟ್ಗೆ ಹೋಗ್ತಾ ಇದ್ದೀವಿ. ಹಿಂಗೆ ಅಪ್ಪ ನಮಗಂತೂ ಸುತ್ತ ಕನ್ಫ್ಯೂಸ್ ಆಗೋಗುತ್ತೆ ಎಲ್ಲಿ ಪಾರ್ಕ್ ಮಾಡಿದ್ದೀವಿ ಅಂತ. ಒಳಗಡೆ ಬಂದು ನನಗೆ ತಲೆ ಕೆಟ್ಟೋಯ್ತು. ಯಾವುದಾದ್ರೂ ಒಂದು ಇದು ನೋಡಿ ಕಂಡಿಡ್ಕೊಳ್ಬೇಕು. ಆ್ಯಂಡ್ ಹೌದು, ಯಾವ ಮೂವಿ ಅಂತ ನಾನು ಹೇಳಿಲ್ಲ ಅಲ್ವಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಹೌದು, ನಾವು ಇವಾಗ ತಾನೇ ಸೀತಾರಾಮ ಕೇಸ್ 2 ಮೂವಿ ನೋಡಿಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಮೂವಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ದಿನ ಆಗಿತ್ತು, ನಾವು ಮುಂಚೆನೇ ಹೇಳ್ದಂಗೆ ಥಿಯೇಟರ್ಸ್ಗೆ ಹೋಗಿ ಮೂವಿ ನೋಡೋದು ತುಂಬ ದಿನ ಆಗಿತ್ತು. ಸೊ ಈಗ ಹೋಗಿ ಮೂವಿ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಸಸ್ಪೆನ್ಸ್ ಮೂವಿ ಆಗಿರೋದ್ರಿಂದ ನೀವು ಫಸ್ಟ್ ಆಫ್ ಆಲ್ ನೋಡಬೇಕಾದ್ರೆ ಕಿಲ್ಲರ್ ಸಿಕ್ಕಾಕೊಂಡ್ಬಿಡ್ತಾನೆ. ಸೊ ಅವಾಗ ನಿಮ್ಗೆ ಅನಿಸುತ್ತೆ ಇಷ್ಟು ಬೇಗ ಕಿಲ್ಲರ್ ಹೆಂಗೆ ಸಿಕ್ಕಾಕೊಂಬಿಟ್ಟ, ಹಿಂಗೆ ಸಾಧ್ಯ, ಸೊ ನೆಕ್ಸ್ಟ್ ಮೂವಿ ಏನಾಯಿತು, ಇಷ್ಟು ಬೇಗ ಸಿಕ್ಕಾಕೊಂತಾನ ಅನ್ನೋ ಒಂದು ಇದನ್ಸುತ್ತೆ ನಿಮಗೆ. ಆಮೇಲೆ ಇಂಟರ್ವಲ್ ಬಂದಮೇಲೆ ಮತ್ತೆ ಇನ್ನೊಂದು ಟ್ವಿಸ್ಟ್ ಸಿಗುತ್ತೆ ನಿಮಗೆ. ಅಲ್ಲಿ ಬೇರೆ ಇನ್ನೊಬ್ಬ ಕಿಲ್ಲರ್ ಇರ್ತಾನೆ, ಸೊ ಅವನು ಸಿಕ್ಕಾಕೊಂಡ್ಬಿಡ್ತಾನೆ. ಆವಾಗ ನಿಮ್ಗೆ ಅನ್ಸುತ್ತೆ ತಿರ್ಗಿ ಇಷ್ಟು ಬೇಗ ಆಗೋಯ್ತಲ್ಲ, ಸೊ ಇನ್ನೂ ಟೈಮ್ ಇದೆ, ಏನಿದು ಹಿಂಗಿದೆ ಮೂವಿ ಇಷ್ಟೇನಾ ಅನ್ನೋ ಫೀಲ್ ನಿಮಗೆ ಬರುತ್ತೆ. ಇದಾದ್ಮೇಲೆ ನೋಡಿದ್ರೆ ಇನ್ನೊಂದು ಟ್ವಿಸ್ಟ್ ಇದೆ, ಅದು ಕ್ಲೈಮ್ಯಾಕ್ಸಲ್ಲಿ. ಸೊ ನೀವು ಥಿಯೇಟರ್ಗೆ ಹೋಗಿ ಮೂವಿ ನೋಡಲೇಬೇಕಾಗುತ್ತೆ. ನನಗಂತೂ ಮೂವಿ ಇಷ್ಟ ಆಯಿತು. ಸೊ ದರ್ಶು ನಿಂಗೆ ಹೆಂಗೆ ಅಂತ ಅನಿಸ್ತು ಮೂವಿ? ನನಗೆ ಚೆನ್ನಾಗಿತ್ತು. ಅಂದರೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಲ್ಲ, ಅದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಲೈಕ್ ವಿಜಯ್ ರಾಘವೇಂದ್ರ ಅವ್ರದ್ದು ಆಕ್ಟಿಂಗ್ ಮಾತ್ರ ಸೂಪರ್. ಎಷ್ಟೋ ದಿನ ಆದ್ಮೇಲೆ ವಿಜಯ್ ರಾಘವೇಂದ್ರ ಅವರು ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ ಈ ತರ ಒಂದು ಸೀಕ್ವೆನ್ಸಸ್ ಎಲ್ಲ ಮಾಡಿರೋದು ತುಂಬಾ ಖುಷಿ ಆಯ್ತು. ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಹೌದೌದು, ವಿಜಯ್ ರಾಘವೇಂದ್ರ ಸರ್ ಬಗ್ಗೆ ಆಕ್ಟಿಂಗ್ ಬಗ್ಗೆ ಅಂತೂ ನಾವು ಹೇಳಂಗೆ ಇಲ್ಲ. ಅವರು ಚೈಲ್ಡ್ಹುಡ್ ಇಂದಾನೇ ಆಕ್ಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಸಕ್ಕದ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಇದು ಸಸ್ಪೆನ್ಸ್ ಮೂವಿ ಆಗಿರೋದ್ರಿಂದ ನೀವು ಇದರಲ್ಲಿ ಕಾಮಿಡಿ ಸೀಕ್ವೆನ್ಸಸ್ ಆಗಿರ್ಬೋದು, ಅಥವಾ ಲೈಕ್ ರೊಮ್ಯಾಂಟಿಕ್ ಸೀನ್ಸ್ ಆಗಿರ್ಬೋದು, ಒಳ್ಳೆ ಸಾಂಗ್ಸು, ಆ ಥರ ಎಲ್ಲ ಏನು ಎಕ್ಸ್ಪೆಕ್ಟೇಷನ್ಸ್ ನೀವು ಇಟ್ಕೋಬಾರ್ದು. ಇದರಲ್ಲಿ ಏನೋ ಒಂಥರ ಸಸ್ಪೆನ್ಸ್ ಮೂವಿ. ಸೊ ಇದು ಕೇಸ್ ಲೈಕ್ ಕಂಡುಹಿಡಿಯೋದಾಗಿರುತ್ತಲ್ವ, ಇನ್ವೆಸ್ಟಿಗೇಟ್ ಆಗಿರುತ್ತಲ್ಲ, ಸೊ ಅದು ಇನ್ವೆಸ್ಟಿಗೇಟ್ ಮಾಡ್ತಾ ಹೋಗ್ತಿರ್ತಾರೆ. ನಿಮಗೆ ಒಂಥರ ಸಸ್ಪೆನ್ಸ್ ಅನಿಸ್ತಾ ಇತ್ತು, ಇಷ್ಟು ಬೇಗ ಮುಗ್ದೋಯ್ತಾ ಅನ್ನೋ ಒಂದು ಥ್ರಿಲ್ಲಿಂಗ್ ಜಾನರ್ ಇದೆ ಇದರಲ್ಲಿ ನಿಮಗೆ. ಬಟ್ ಇನ್ನೊಂದೇನಂದ್ರೆ ನನಗೆ ಮೂವಿ ಆವರೇಜ್ ಆಗಿ ಲೈಕ್ 10 ರೇಟಿಂಗ್ ಮಾಡ್ಬೇಕಂದ್ರೆ 8.5 ಕೊಡ್ಬೋದು. ಬಿಕಾಸ್ ನನಗೆ ಸ್ಟಾರ್ಟಿಂಗ್ ಇಂದ ಆಲ್ಮೋಸ್ಟ್ 2 hours, ಇವಾಗ 2 hours 15 minutes ಇದೆ ಅನ್ಕೊಳ್ಳಿ ಮೂವಿ. ಅದ್ರಲ್ಲಿ 2 hours ಅಥವಾ 1 hour 55 minutes ನನಗೆ ತುಂಬಾ ಇಷ್ಟ ಆಯ್ತು. ಲೈಕ್ ಎಲ್ಲೂ ಕೂಡ ಲೈಕ್ ಲ್ಯಾಗ್ ಅನ್ನೋದೇನು ಇಲ್ಲ. ಲೈಕ್ ಮೂವಿ ಸಖತ್ತಾಗಿ ನರೇಷನ್ ಮಾಡಿದ್ದಾರೆ. ಬಟ್ ಲಾಸ್ಟ್ ಅಲ್ಲಿ ಮಾತ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೂ ಏನಾದ್ರು ಸ್ಟ್ರಾಂಗ್ ಆಗಿ ಅವ್ರು ಕಮ್ಯುನಿಕೇಟ್ ಮಾಡಿ ಮೂವಿಗೆ ಆ ಕಂಟೆಂಟ್ಗೋಸ್ಕರ ಚೆನ್ನಾಗಿ ಕೊಟ್ಟಿದ್ರೆ ಮೂವಿ ಆಲ್ಮೋಸ್ಟ್ 9.7 to 9.8 ರೈಟಿಂಗ್ ಕೊಡ್ಬೋದಾಗಿತ್ತು. ಬಟ್ ನನ್ನ ಪ್ರಕಾರ 8.5 ಇಸ್ ದ ಬೆಸ್ಟ್ ಆವರೇಜ್. ಬಟ್ ನೋಡ್ಬೋದು, ಇಟ್ಸ್ ಅ ಗುಡ್ ವಾಚಬಲ್ ಮೂವಿ. ಎಲ್ಲರೂ ದಯವಿಟ್ಟು ಕನ್ನಡ ಮೂವಿನ ಥಿಯೇಟರ್ಗೆ ಹೋಗಿ ನೋಡಿ. ಹೌದು,
ನಾನು ಅಷ್ಟೇ ರೇಟಿಂಗ್ ಕೊಡೋದಾದರೆ 10ಗೆ 8.5 ರೇಟಿಂಗ್ ಕೊಡೋಕೆ ನಾನು ಇಷ್ಟಪಡ್ತೀನಿ. ಮೂವಿ ತುಂಬ ಚೆನ್ನಾಗಿದೆ, ಬಟ್ ಕ್ಲೈಮ್ಯಾಕ್ಸ್ ದರ್ಶನ ಹೇಳ್ದಂಗೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಬೇಕಿತ್ತು. ಅದು ನೀವು ಥಿಯೇಟರ್ಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ನಿಮಗೆ ಗೊತ್ತಾಗೋದು, ನಾನು ಇಲ್ಲಿ ರಿವೀಲ್ ಮಾಡೋಕ್ಕಾಗಲ್ಲ. ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಅನಿಸ್ತಿತ್ತು ಅಂತ ಅನ್ನಿಸ್ತು ನನಗೆ. ಇದೇ ಥರ ಮೂವಿ ಲೈಕ್ ಸಸ್ಪೆನ್ಸ್ ಮೂವಿ ನಿಮಗೆ ಬೇರೆ ಲ್ಯಾಂಗ್ವೇಜಸಲ್ಲಿ ಅಥವಾ ಮಲಯಾಳಮು ಇದೇ ಥರ ಬಂದಿದ್ದರೆ ನೀವು ತುಂಬ ಹೊಗಳ್ತಿದ್ರಿ, ಓ ಇಷ್ಟು ಚೆನ್ನಾಗಿದೆ, ಎಷ್ಟು ಸಸ್ಪೆನ್ಸ್ ಮೂವಿ ಇದೆಯಪ್ಪ, ಈ ಥರ ಯಾರೂ ನಮ್ಮ ಕನ್ನಡದಲ್ಲಿ ಮಾಡಲ್ವಲ್ಲ ಅಂತ. ಮಾಡಿದ್ದಾರೆ, ಆದರೆ ನೀವು ಯಾರೂ ಥಿಯೇಟರ್ಗೆ ಹೋಗಿ ನೋಡ್ತಿಲ್ಲ ಅಂತ ನನಗನ್ಸುತ್ತೆ. ನಾನು ಇವಾಗ ಹೋಗಿದ್ದು ಥಿಯೇಟರಲ್ಲಿ ಕೂಡ ಜನ ಇರಲಿಲ್ಲ. ಆಲ್ಮೋಸ್ಟ್ ಒಂದು ಬೆರಳಿಕೆ ಅಷ್ಟು ಜನ ಇದ್ರು ಅಷ್ಟೇ, ಒಂದು 10 to 15 ಪೀಪಲ್ ಇದ್ರು ಅಷ್ಟೇ ಅಲ್ವಾ, ಅಷ್ಟು ಇರಲಿಲ್ಲ. ಅದು ಒಂಥರ ಬೇಜಾರಾಯಿತು ನನಗೆ, ಯಾಕೆ ಯಾರು ಥಿಯೇಟರ್ಗೆ ಬರ್ತಿಲ್ಲ ಅಂತ. ಅದೇ ಇದೇ ಥರ ಮೂವೀಸ್ನ ನಾವು ಲೈಕ್ ಮಲಯಾಳಮಲ್ಲಿ ನೋಡಿರ್ತೀವಿ, ಲೈಕ್ ಸಸ್ಪೆನ್ಸ್ ಮೂವೀಸ್ ಎಲ್ಲ ನೋಡಿದಾಗ ವಾವ್ ಅಂತ ಅನಿಸುತ್ತೆ, ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಬಟ್ ನಮ್ಮ ಕನ್ನಡದಲ್ಲಿ ಈ ಥರ ಮೂವೀಸ್ ಬಂದರೆ ಯಾರು ಅಷ್ಟು ಸಪೋರ್ಟ್ ಮಾಡ್ತಿಲ್ಲ ಅಂತ ಅನಿಸುತ್ತೆ. ದಯವಿಟ್ಟು ಎಲ್ಲ ಥಿಯೇಟರ್ಗೆ ಹೋಗಿ ಮೂವಿನ ನೋಡಿ, ಒನ್ ಟೈಮ್ ವಾಚಬಲ್, ನಿಮಗೆಲ್ಲೂ ಬೋರ್ ಹೊಡಿಯಲ್ಲ, ತುಂಬ ಚೆನ್ನಾಗಿ ಬಂದಿದೆ, ಒಂದ್ಸಲ ಹೋಗಿ ನೋಡಿ. ನೆಕ್ಸ್ಟ್ ಏನಾಗುತ್ತೆ ಅಂತ ಕುತೂಹಲ ಇದ್ದೇ ಇರುತ್ತೆ. ಹೌದು, ಮುಂಚೆನೇ ಹೇಳ್ದಂಗೆ ಇದ್ರಲ್ಲಿ ಕಾಮಿಡಿ ಎಲ್ಲ ಇರಲ್ಲ, ಒಂದು ಸೀರಿಯಸ್ಸಲ್ಲಿ ಹೋಗ್ತಿರತ್ತೆ ಮೂವಿ. ಆದಷ್ಟು ನಮ್ಮ ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಆಕ್ಚುಲಿ ಮುಂಚೆ ಇದ್ದಿದ್ದ ಕನ್ನಡ ಸಿನಿಮಾಗೂ ಇವಾಗಿರೋ ಕನ್ನಡ ಸಿನಿಮಾ ಮಾರ್ಕೆಟಿಂಗು ತುಂಬಾ ಡಿಫರೆನ್ಸ್ ಇದೆ. ಲೈಕ್ ನಮ್ ಜನರು ಹೆಂಗಂದ್ರೆ ಇವಾಗ ಏನೇ OTT ಪ್ಲಾಟ್ಫಾರ್ಮ್ ಬಂದಾಗಿಂದ ಚೇಂಜ್ ಆಗ್ಬಿಟ್ಟಿದ್ದಾರೆ, ಥಿಯೇಟರ್ಗೆ ಹೋಗೋದನ್ನ ನಿಲ್ಸ್ಬಿಟ್ಟಿದ್ದಾರೆ. ಸೊ ಆದಷ್ಟು ಕನ್ನಡ ಸಿನಿಮಾನ ಥಿಯೇಟರ್ ಹೋಗಿ ಅದರ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಆ ಎಕ್ಸ್ಪೀರಿಯನ್ಸ್ ನ ನೀವು ಆಕ್ಯುಪೈ ಮಾಡ್ಬೇಕು, ಅವಾಗ್ಲೇನೆ ಕನ್ನಡ ಸಿನಿಮಾಗೆ ಒಂದು ವ್ಯಾಲ್ಯೂ ಅಂತ ಇದ್ದೇ ಇರುತ್ತೆ. ಬಟ್ ಕನ್ನಡ ಸಿನಿಮಾಸ್ ಈ ತರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ತುಂಬಾ ದಿನ ಆಗಿತ್ತು ನಾನು ನೋಡಿ ಕನ್ನಡದಲ್ಲಿ. ಸೊ ಆದಷ್ಟು ಥಿಯೇಟರ್ಗೆ ಹೋಗಿ ನೋಡಿ. ಕನ್ನಡನ ಉಳಿಸಿ ಬೆಳೆಸಿ ಅಂತ ನಾನು ಯಾವತ್ತೂ ಹೇಳಲ್ಲ. ಕನ್ನಡ ಯಾವತ್ತೇ ಇದ್ರು ನಾವು ಬೆಳೆಸಿದ್ರೆ ಅದು ಪಕ್ಕ ಉಳಿಯುತ್ತೆ, ಇಲ್ಲಾಂದ್ರೆ ಉಳಿಯಲ್ಲ. ಅದು ನಮ್ಮಿಂದ ಮಾತ್ರ ಸಾಧ್ಯ, ಅದು ಎಸ್ಪೆಷಲಿ ಕನ್ನಡ ಜನತೆಯಿಂದ ಸಾಧ್ಯ. ನಾವು ತುಂಬಾ ಮಲಯಾಳಂ ಮೂವಿ, ತೆಲುಗು ಮೂವಿ, ತಮಿಳ್ ಮೂವಿಗೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ, ನಾವು ಇಲ್ಲ ಅಂತ ಹೇಳಲ್ಲ. ಬಟ್ ಕನ್ನಡನ ಫಸ್ಟ್ ಪ್ರಿಯಾರಿಟಿ ಆಗಿ ಇಟ್ಕೊಳ್ಳಿ, ನೆಕ್ಸ್ಟ್ ಬೇರೆ ಭಾಷೆನ ನೀವು ಸಪೋರ್ಟ್ ಮಾಡಿ ಅಷ್ಟೇ. ಹೌದು, ಆದಷ್ಟು ಈ ಮೂವಿನ ಥಿಯೇಟರ್ಗೆ ಹೋಗಿ ನೋಡಿ, ಪ್ರೋತ್ಸಾಹಿಸಿ. ಓಕೆ, ನಾವು ಇನ್ನೇನು ಮನೆ ಕಡೆ ಆಲ್ಮೋಸ್ಟ್ ರೀಚ್ ಆದ್ವಿ. ಸೊ ವ್ಲಾಗ್ಗೆ ಬಾಯ್ ಹೇಳೋ ಸಮಯ ಕೂಡ ಬಂತು. ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ. ಇದೇ ಥರ ಆದಷ್ಟು ವ್ಲಾಗ್ ಮಾಡ್ತಿರ್ತೀನಿ. ಆ್ಯಂಡ್ ನಿಮಗೆ ಈ ವ್ಲಾಗ್ ಅಥವಾ ಈ ಸಿನಿಮಾ ಇಷ್ಟ ಆಗಿದ್ರೆ, ರಿವ್ಯೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಕನ್ನಡ ಸಿನಿಮಾನ ಬೆಳೆಸ್ತಾ ಇರಿ. ಧನ್ಯವಾದಗಳು.